ನಾಗೇಂದ್ರ ವಿಚಾರ ನೀವು ಎಸ್ ಅಂದ್ರೆ ನಾಗೇಂದ್ರ ಅವರು ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪ ಇದ್ದಿದೆ. ಅಂದರೆ ಯಾಕಂದರೆ ಇಡಿ ಸಿಬಿಐ ಕೇಸ್ ಇದೆ, ಮತ್ತೊಂದು ಕಡೆ ಬೆಂಗಳೂರಿಂದ ಆಚೆ ಹೋಗುವಂಥವ್ರಿಲ್ಲ. ಸೊ ಇಷ್ಟಿದ್ರು ಕೂಡ ಈಗ ಅವ್ರ ಮೇಲೆ ಅವ್ರು ಕಳ್ಕೊಂಡಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಜೊತೆ ಇವತ್ತು ಪಕ್ಷ ನಾಯಕ ಸರ್ವಾದಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಅವರು ಕೇವಲ ಬೆಂಗಳೂರಿಗೆ ಎಷ್ಟು ಸೀಮಿತ ಆಗಿರ್ತಕ್ಕಂಥವ್ರು. ಈಗ ಕೋರ್ಟ್ ಅಂದರೆ ಇಡಿ ಅವರು ಕೂಡ ಹುಡುಕಾಟವನ್ನು ಶುರು ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿಯಮಗಳನ್ನ ಮೀರಿ ಬೇಲ್ ಅವಕಾಶ ಇಲ್ಲಂದ್ರೂ ಕೂಡ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ದೆಹಲಿಗೆ ಹೋಗಿರುವಂಥದ್ದು ಇವೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಇವತ್ತು ಅವಕಾಶ ಇಲ್ಲ ಅಂತ ಯಾರು ಹೇಳಬೇಕು? ಕೋರ್ಟ್ ಹೇಳಬೇಕಲ್ಲ. ಇವರು ಯಾರು? ಕೋರ್ಟ? ಅವಕಾಶ ಇಲ್ಲ ಅಂತ ಕೋರ್ಟ್ನವ್ರು ಹೇಳಬೇಕು. ಇವರು ಯಾರು ಹೇಳಲಿಕ್ಕೆ? ಇಲ್ಲಿ ಇವತ್ತು ಆದೇಶ ಆಗಿ ಓದ್ತುಟಕ್ಕೆ ವಾರ ಆಯಿತು, ಯಾವ ಕೋರ್ಟು ಕೂಡ ಏನು ಹೇಳಿಲ್ಲ. ಇವರಿಗೆ ಯಾಕೆ ಟೆನ್ಷನ್? ಇವರ ಪ್ರತಿಪಕ್ಷದ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸವನ್ನು ಇವರು ಮಾಡ್ತಾರೆ. ಅದೊಂದು ಗೊತ್ತಿಲ್ಲ ಹೇಗೆ ಮಾಡಬೇಕಂತ ಹೇಳಿಕೊಂಡು. ಆರೋಪ ಇರುವಂತಹ ವ್ಯಕ್ತಿಗೆ ಒಂದು ಕಡೆ ಸಚಿವ ಸ್ಥಾನ ಕೊಡುವಂಥದ್ದು ಒಂದು ಕಡೆ ಆದರೆ ಈ ರೀತಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅನ್ನುವಂಥದ್ದು ಅವ್ರು ಹೇಳುವಂಥದ್ದು ಕರೆಕ್ಟ್ ಅಲ್ಲ. ಸರ್ಕಾರ ಇದು ಜನಪರವ ಕೆಲಸ ಆಗಲಿಲ್ಲ ಅಂತೇಳಿ ಪ್ರತಿಪಕ್ಷ ಹೇಳಲಿ, ಅದಕ್ಕೆ ಉತ್ತರ ಕೊಡುವ. ಕೋರ್ಟ್ ಹೇಳ್ಬೇಕಾದನ್ನು ಇವರ ಕೇಳ್ತಾರೆ ಅಂತ ನಾನು ಕೇಳುವಂಥದ್ದು. ಕೋರ್ಟ್ ಇದೆ ಅಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಕೋರ್ಟ್ ಇದೆ. ಅದೇ ಕಾಂಗ್ರೆಸ್ ಪಕ್ಷ ನಿಯಮಕ್ಕೆ ಮೀರಿ, ಕೋರ್ಟಿನ ಆದೇಶಕ್ಕೆ ಮೀರಿ, ಸಂವಿಧಾನಕ್ಕೆ ಮೀರಿ ಯಾವುದೇ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದರಲ್ಲಿ ಏನು ಹೆಚ್ಚು ಕಮ್ಮಿ ಇದೆ, ಕೋರ್ಟ್ ಏನೋ ಸಲಹೆ ಕೊಟ್ಟರೆ ಸರ್ಕಾರ ಸ್ವೀಕರಿಸ್ತದೆ. ಇವರ ಕೆಲಸ ಅದನ್ನು ಇವರು ಬಿಟ್ಟು, ಪ್ರತಿಪಕ್ಷದ ಕೆಲಸವನ್ನು ಬಿಟ್ಟು ಜನಪರವಾಗಿ ಒಂದೇ ಒಂದು ಮಾತಿಲ್ಲ. ನೀಟಿನಲ್ಲಿ ಇಷ್ಟು ಜನ ಮೋಸ ಆಯಿತು, ಲಕ್ಷಾಂತರ ಮಕ್ಕಳಿಗೆ ಮೋಸ ಆಯಿತು, ಲಕ್ಷಾಂತರ ಮಕ್ಕಳು ಸುಸೈಡ್ ಮಾಡಿದರು, ತಂದೆ ತಾಯಂದರು ಟೆನ್ಷನ್ ಇಲ್ಲದ್ರೆ ಒಂದು ಮಾತು ಇವರಿಂದ ಬರಲಿಲ್ಲ. ಅದು ಬಿಟ್ಟು ಇದಕ್ಕೆ ಹೋಗಿದ್ದಾರೆ, ಇವರ ಸಂಬಂಧ ಅಲ್ಲದ ವಿಚಾರದಲ್ಲಿ. ಆದರೂ ನಾವು ಅದಕ್ಕೆ ರಾಜಕೀಯ ಮಾಡಲಿಕ್ಕೆ ಹೋಗುದು. ಇವರಿಗೆ ಪ್ರತಿಪಕ್ಷ ನಾಯಕ ಗೊತ್ತಿಲ್ಲ ಅಂದರೆ ನಾವು ಹೇಳಲಿಕ್ಕೆ ಹೋಗುವುದಿಲ್ಲ. ನಮಗೆ ಇಂಥವರೆಲ್ಲ ಬೇಕು ಪ್ರತಿಪಕ್ಷ ಸ್ಥಾನದಲ್ಲಿ, ಅದು ನಮಗೆ ಉಪಕಾರ ಆಗ್ತದೆ. ಹಾಗೆ ಸುಮಾರು 40 ವರ್ಷಗಳಿಂದ ನಡ್ಕೊಂಡ್ಬಂದಂಥ ಬೋಫೋರ್ಸ್ ಹಗರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಪ್ರಕರಣವನ್ನು. ಇದನ್ನು ಯಾವ ರೀತಿ ಕಾಂಗ್ರೆಸ್ ನೋಡುತ್ತೆ? ಕಾಂಗ್ರೆಸ್ ಅವತ್ತೇ ಹೇಳಿದೆ ಸತ್ಯಕ್ಕೆ ಜಯವಿದೆ ಅಂತೇಳಿ. ರಾಜೀವ್ ಗಾಂಧಿ ಕೂಡ ಅವತ್ತೇ ಹೇಳಿದ್ದಾರೆ. ಅದಕ್ಕಾಗಿ ಬಹುಶಃ ರಾಜೀವ್ ಗಾಂಧಿಯವರ ಏನು ಅದನ್ನು ಇವತ್ತು ಆ ಬೋಫೋರ್ಸ್ ಅಂತ ತಂದ್ರಲ್ಲ, ಅದೊಂದು ಜನಸಾಮಾನ್ಯರು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಅವತ್ತಿನ ದೂರದೃಷ್ಟಿ. ಅವ್ರಿಗೆ ಕಾರ್ಗಿಲ್ ಯುದ್ಧ ಆಗ್ತದೆ ಗೊತ್ತಿಲ್ಲ, ಈ ರೀತಿ ಬರ್ತದೆ ಗೊತ್ತಿಲ್ಲ. ಆದರೆ ಬೋಫೋರ್ಸ್ ಎಂಬ ಇದನ್ನು ಎಕ್ವಿಪ್ಮೆಂಟ್ನು ಅವತ್ತೇ ತಂದು ಭಾರತ ದೇಶ ನೆಲೆನಿಸಿದ ಕಾರಣ ಪಾಕಿಸ್ತಾನ ಹಿಮ್ಮೆಟ್ಟಲಿಕ್ಕೆ ಮತ್ತು ಕಾರ್ಗಿಲಲ್ಲಿ ಅವರು ಬಂದು ಒಳಗೆ ಕೂತ್ಕೊಳ್ಳೋ ತನಕ ಕೂಡ BJPಗನ್ನು ಸಬ್ಜೆಕ್ಟೇ ಗೊತ್ತಿಲ್ಲ. ನಮ್ಮ ದೇಶ ಒಳಗೆ ಬಂದು ಅವ್ರು ಇದನ್ನು ಹತ್ತಿ ಅವರ ನಮ್ಮ ಕೇವ್ನಲ್ಲಿ ಬಂಕರಲ್ಲಿ ಕೂತ್ಕೊಳ್ಳೋ ತನಕ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವತ್ತು ವಾಜಪೇಯಿ ಅವರಿದ್ದರು. ನಮ್ಮ ಸಬ್ಜೆಕ್ಟೇ ಗೊತ್ತಿಲ್ಲ ಇವರಿಗೆ, ಇಂಟೆಲಿಜೆನ್ಸ್ನವರಿಗೆ. ಅವತ್ತು ನಮ್ಮನ್ನು ಬಚಾವ್ ಮಾಡಿದ್ದೇ ಅದು ಬೋಫೋರ್ಸ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೋಫೋರ್ಸ್ ಅಂತ ಹೇಳಿದೆ ಅದು ಪರೋಕ್ಷವಾಗಿ ರಾಜೀವ್ ಗಾಂಧಿ ಅವತ್ತು ಆ ದೇಶದ ಇವತ್ತು ಕಾರ್ಗಿಲ್ ವಿಜಯ ನಮಗೆ ಇವತ್ತು ತಂದು ಕೊಟ್ಟಿದ್ರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತು ಅದನ್ನು ಬಹುಶಃ ಇಷ್ಟೆಲ್ಲ ಕಲಂಕ ಪಡ್ಕೊಂಡು ಕೂಡ ಏನೇ ಪ್ರಸನ್ನೆಲ್ಲ ಸಹಿಸಿಕೊಂಡು ನಮ್ಮ ಮುಂದೆ ಇಲ್ಲ. ಮತ್ತು ಅವತ್ತು ಮಾಡಿದ ಕೆಲಸವನ್ನು ಜನ ಇವತ್ತು ಕೂಡ ನೆನಪಿಸಿಕೊಳ್ತಾರೆ. ಅದನ್ನು ಬಸ್ ಇವತ್ತು ಕೋರ್ಟು ಕೂಡ ಇವತ್ತು ಎತ್ತಿ ಹಿಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.